87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚಿನಲ್ಲಿ ಕಳ್ಳಾಟ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರ ಬಳಿ ಲೆಕ್ಕವನ್ನ ಕೇಳಿದ್ರೆ ಲೆಕ್ಕ ಕೊಡದೆ ಕಳ್ಳಾಟವಾಡ್ತಿದ್ದಾರಂತೆ. ಜಿಲ್ಲಾಡಳಿತ ಲೆಕ್ಕ ಕೊಟ್ಟರು ಕಸಾಪ ರಾಜ್ಯಾಧ್ಯಕ್ಷರು ಕಳ್ಳಾಟ ಮಾಡ್ತಾ ಇರುವುದಾಗಿ ಆರೋಪ ಕೇಳಿಬರ್ತಾ ಇದೆ. ಸಮ್ಮೇಳನದ ಖರ್ಚಿಗೆ ಕೊಟ್ಟಿದ್ದಂತಹ ದುಡ್ಡಿನಲ್ಲಿ 2.5 ಕೋಟಿ ರೂಪಾಯಿಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಸಚಿವರು ಹಾಗೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಲೆಕ್ಕ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರು ಜೋಶಿ ಅವರು ರೆಸ್ಪಾನ್ಸ್ ಅನ್ನ ನೀಡ್ತಾ ಇಲ್ಲ. ಕಸಾಪ ರಾಜ್ಯಾಧ್ಯಕ್ಷ ಜೋಶಿ ಅವರಿಂದ ಲೆಕ್ಕಪತ್ರ ಇದುವರೆಗೂ ಬಂದಿಲ್ಲ. ಹಾಗಾಗಿ ಮಹೇಶ್ ಜೋಶಿ ಅವರ ನಡೆಗೆ ಸಚಿವರು ಅಧಿಕಾರಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 2.5 ಕೋಟಿ ಅವರು ಕೊಡ್ತಾರೆ. 2.5 ಕೋಟಿ ನಾವು ಅವರಿಗೆ ಕೊಟ್ಟಿರೋದು. 2.5 ಕೋಟಿ ಕೊಡ್ತಾರೆ. ಅವರು ಯಾರಾದ್ರೂ ಖರ್ಚು ಮಾಡಿದ್ದಾರೆ ಅವರು ಕೊಡ್ತಾರೆ. ಇನ್ನೊಂದು ದಿವಸ ನಮ್ಮ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆ ಮಾತನಾಡಿ ನಂತರ ಅದನ್ನು ಡೇಟ್ ಫಿಕ್ಸ್ ಮಾಡಬೇಕು. ನೋಡೋಣ ಆಮೇಲೆ. ಈಗ ನಾವೇ ಯಾಕೆ ಊಹೆ ಮಾಡ್ಕೊಳ್ಳೋದು. ಸ್ವಲ್ಪ ಆ ಥರದ ಚರ್ಚೆ ಇದೆ. ನನ್ನ ಹತ್ರ ಏನು ಅವ್ರು ಇಲ್ಲಿವರೆಗೆ ಬರಲ್ಲ ಅಂತ ಹೇಳಿಲ್ಲ. ನಾನು ಅದನ್ನ ಈ ಭಾಳ ದಿನ ಅರ್ಜೆಂಟಾಗಿ ಕೇಳೋದಕ್ಕೋಸ್ಕರ ಇವತ್ತು ಲೆಕ್ಕಪತ್ರನ ನಾವು ಮುಂದೆ ಬಿಡುಗಡೆ ಮಾಡಿದ್ದೀವಿ. ನಾನು ಫೋನ್ ಮಾಡಿ ಕರೆದಿದ್ದೆ ಸರ್. ಆಮೇಲೆ ಇವತ್ತು ಅವ್ರನ್ನ ಕರೀಲಿಕ್ಕೆ ಕೇಳಿದೆ. ಡಿ ಸಿ ಅವ್ರು ಇವತ್ತು ಕರೆದಿದ್ದಾರೆ. ಅವ್ರನ್ನ ಬಂದಿಲ್ಲ. ಸ್ವರ್ಣ ಸಂಚಿಕೆ ಬಿಡುಗಡೆಗೆ ಕೇಳ್ತೀನಿ. ಅವ್ರ ಹಂಗಂತ ಕೇಳಿದಾಗ ಬರ್ಲಿಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ಕೊಡೋಣ. ಈಗ ಇವತ್ತು ಮೀಟಿಂಗ್ ಇತ್ತು. ಇವತ್ತು ನಾನು ಬರ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೊಡ್ತಿದ್ದು. ಅವ್ರು ಏನಾದ್ರು ಬರೋ ಟೈಮ್ನಲ್ಲಿ ಆ ಥರ ಕೇಳಿದ್ರೆ ಕೊಡೋಣ ಮುಂದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಸರ್ಕಾರದಿಂದ ಬಿಡುಗಡೆಯಾಗುವಂತಹ ಪ್ರತಿಯೊಂದು ಹಣಕ್ಕೂ ಪೈಸೆ ಲೆಕ್ಕ ಇರಬೇಕು. ಈಗ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಬಿಡುಗಡೆಯಾಗಿದ್ದಂತಹ ಹಣ ಎಷ್ಟು, ಖರ್ಚಾಗಿದ್ದೆಷ್ಟು? ಮಹೇಶ್ ಜೋಶಿ ಅವರ ವಿರುದ್ಧ ಅಸಮಾಧಾನ ವ್ಯಕ್ತ ಆಗ್ತಾ ಇರೋದು ಯಾಕೆ ನಂದೀಶ್? ವಿದ್ಯಾಶ್ರೀ, ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತ್ತು. ಆ ಒಂದು ಸಮ್ಮೇಳನಕ್ಕೆ ಸರ್ಕಾರದಿಂದ 30 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಅಲ್ಲದೆ ನೌಕರರು, ಮಂಡ್ಯ ಜಿಲ್ಲೆಯ ನೌಕರರು 1 ದಿನದ ವೇತನವನ್ನ ಈ ಒಂದು ಸಮ್ಮೇಳನಕ್ಕೆ ಬಿಟ್ಟುಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅದರಿಂದ ಬರೋಬ್ಬರಿ 2,74,00,000ದಷ್ಟು ಅಮೌಂಟ್ ಕೂಡ ಉಳಿದಿತ್ತು. ಒಟ್ಟಾರೆ 32 ಕೋಟಿಯಷ್ಟು ಈ ಒಂದು ಸಮ್ಮೇಳನಕ್ಕೆ ಹಣ ಬಂದಿತ್ತು. ಅದರಲ್ಲಿ ಈ ಪೈಕಿ 29,65,00,000ದಷ್ಟು ಹಣವನ್ನ ಈಗಾಗಲೇ ಖರ್ಚನ್ನು ಮಾಡಿರುವಂತದ್ದು. ಅದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಯೊಂದಕ್ಕೂ ಕೂಡ ಲೆಕ್ಕವನ್ನ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ, ಅಂದ್ರೆ ಸಮ್ಮೇಳನ ನಡೆದಿ 3 ತಿಂಗಳು ಕಳೀತಾ ಬಂತು. ಆದ್ರೂ ಕೂಡ ಏನು ಕಸಾಪ ರಾಜ್ಯಾಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರು ತಮ್ಮ ಏನು ಸಮ್ಮೇಳನ ಖರ್ಚಿಗಾಗಿ 2.5 ಕೋಟಿಯಷ್ಟು ಹಣವನ್ನ ಪಡೆದಿದ್ರು. ಅದಕ್ಕೆ ಲೆಕ್ಕವನ್ನ ಕೊಟ್ಟಿಲ್ಲ. ಇದು ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಈಗಾಗಲೇ ಮಹೇಶ್ ಜೋಶಿ ಅವರ ನಡೆಗೆ ಇಲ್ಲಿನ ಮಂಡ್ಯ ಜಿಲ್ಲೆಯ ಕನ್ನಡ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿದೆ, ಅದಕ್ಕೂ ಕೂಡ ಒಂದು ಅಭಿನಂದನೆಯನ್ನ ಜಿಲ್ಲೆಯ ಜನರಿಗೆ ಸಲ್ಲಿಸಲಿಲ್ಲ ಎಂಬ ನಿಟ್ಟಿನಲ್ಲಿ ಒಂದು ಅಸಮಾಧಾನವನ್ನ ತೋಡ್ಕೊಂಡಿದ್ರು. ಇದೀಗ ಜಿಲ್ಲಾಡಳಿತಕ್ಕೂ ಕೂಡ ಮಹೇಶ್ ಜೋಶಿ ಅವರ ನಡೆ ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು, ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜಿಲ್ಲಾಡಳಿತ ಈಗಾಗಲೇ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಪತ್ರವನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಅಧಿಕೃತವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಕುಮಾರ್ ಅವರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅದರ ಒಂದು ಲೆಕ್ಕ ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಈ ಒಂದು ಸಮ್ಮೇಳನ ಖರ್ಚಿಗಾಗಿ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರು ಪಡೆದಂತಹ 2.5 ಕೋಟಿ ಹಣಕ್ಕೆ ಇದುವರೆಗೂ ಕೂಡ ಲೆಕ್ಕವನ್ನ ಕೊಟ್ಟಿಲ್ಲ. ಈಗಾಗಲೇ ಅಧಿಕಾರಿಗಳು ಅವರಿಗೆ ಒಂದು ಮನವಿನ ಮಾಡಿದ್ರು, ದೂರವಾಣಿ ಮೂಲಕ ಮತ್ತು ಪತ್ರದ ಮೂಲಕ ಅವರಿಗೆ ಈ ಒಂದು ಲೆಕ್ಕ ಪತ್ರ ಬಿಡುಗಡೆಯನ್ನ ಮಾಡ್ತಾ ಇದೀವಿ, ಆ ನಿಟ್ಟಿನಲ್ಲಿ ನೀವು ಕೂಡ ಬರಬೇಕು, ಲೆಕ್ಕ ಪತ್ರವನ್ನ ನೀವು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಮಹೇಶ್ ಜೋಶಿ ಅವರು ಅದರ ಬಗ್ಗೆ ಒಂದು ಲೆಕ್ಕವನ್ನ ಕೊಡ್ತಾ ಇಲ್ಲ. ಇದರಿಂದ ಆಕ್ರೋಶಗೊಂಡಿರುವಂತಹ ಅಧಿಕಾರಿ ವರ್ಗದವರು ಈಗಾಗಲೇ ಅವ್ರಿಗೆ ಏನಾದ್ರೂ ಪ್ರೊಟೆಕ್ಷನ್ ಬೇಕು, ಅಂದ್ರೆ ಮಂಡ್ಯ ಜಿಲ್ಲೆಗೆ ಬರಬೇಕು ಅಂದ್ರೆ ಅವ್ರಿಗೆ ಭದ್ರತೆ ಏನಾದ್ರೂ ಬೇಕಾದ್ರೆ ಬೇಕಾದ್ರೆ ಕೊಡ್ತೀವಿ, ಅವರು ದಯವಿಟ್ಟು ಬಂದು ಈ ಒಂದು ಲೆಕ್ಕ ಪತ್ರವನ್ನ ಕೊಡ್ಲಿ ಎಂಬ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ
ಏನು ಚಂದ್ರಸ್ವಾಮಿ ಅವರು ಕೂಡ ಹೇಳ್ತಾ ಇರುವಂತದ್ದು, ಮಹೇಶ್ ಜೋಶಿ ಅವರು ಮಂಡ್ಯಕ್ಕೆ ಬರ್ಲಿ, ನಮಗೆ ಅವ್ರಿಗೆ ಪ್ರೊಟೆಕ್ಷನ್ ಅನ್ನು ಕೊಡ್ತೀವಿ, ಆ ನಿಟ್ಟಿನಲ್ಲಿ ಬಂದು ಲೆಕ್ಕವನ್ನ ಕೊಡ್ಲಿ ಅಥವಾ ಕೊಡ್ಬೇಕಾಗಿದೆ ಎಂಬ ನಿಟ್ಟಿನಲ್ಲಿ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ ಮಹೇಶ್ ಜೋಶಿ ಅವರು ಎಚ್ಚೆತ್ಕೊಂಡು ಈ ಒಂದು ಲೆಕ್ಕವನ್ನ ಅಂದ್ರೆ 2.5 ಕೋಟಿ ಹಣವನ್ನ ಏನ್ ಪಡೆದಿದ್ದಾರೆ ಅದಕ್ಕೆ ಲೆಕ್ಕವನ್ನ ಕೊಡ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.